ಅನಸ್ತಿಷಿಯಾದವ್ರು ಪ್ರಾಬ್ಲಮ್ ಇರೋದ್ರಿಂದ ಅದು ಇದಾಗ್ತಾರೆ. ಬಟ್ ಬೇಸಿಕಲಿ ಈಗ ನಾವು ESI ಕಾರ್ಪೊರೇಷನ್ ಜೊತೆ ಒಂದು MOU ಮಾಡ್ತೀವಿ. ಸೊ ಎಲ್ಲಿ ನಮ್ಮ ಪೇಷಂಟ್ಸ್ ಇದ್ದಾರೆ, ನಮ್ಮ IP ಹೋಲ್ಡರ್ಸ್ ಇದ್ದಾರೆ, ಅವರು ತಾಲೂಕಾ ಹಾಸ್ಪಿಟಲ್ಸ್ ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಹೋಗಿ ದೇ ಕ್ಯಾನ್ ಟೇಕ್ ಅದು ಆಲ್ರೆಡಿ ಈಗ ಅಪ್ರೂವಲ್ ಬಂದಿದೆ. ಈವನ್ ಫಾರ್ಮಲ್ MOU ಅದೇ ರೀತಿಯಲ್ಲಿ ಈವನ್ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಈ ಮಧ್ಯದಲ್ಲಿ ಒಂದು ರಿಕ್ವೆಸ್ಟ್, ಈಗ ತಾವೇ ಈಗ ಹೇಳಿದ್ರಿ ಮೇ 15ರವರೆಗೆ ನೀವು ತಜ್ಞ ವೈದ್ಯರನ್ನ ಕೊಡ್ತೀರಂತ. ಅದ್ರ ಮಧ್ಯದಲ್ಲಿ ನಾವು ತಜ್ಞ ವೈದ್ಯರ ಹೃದಯ ರೋಗ ತಜ್ಞರನ್ನ ಕೊಟ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ದಾಂಡೇಲಿಗೆ ಇವತ್ತು ಒಬ್ಬರೇ ಡಾಕ್ಟರ್ 90 ವಯಸ್ಸಾಗಿದೆ. ಈಗ ನಾವು ಅವ್ರಿಗೆ ಕಳಿಸ್ಕೊಳ್ಳಿ ಪಾಪ, ಬಟ್ ಇವತ್ತು ರಾತ್ರಿ ಒಂದು ಕೊಡ್ತಾ ಇದ್ದಾರೆ. ಹಾಗಾಕೊಂಡು ನೀವು ಇಲ್ಲಿ ಕೊಡುವಂತ ವೈದ್ಯರಲ್ಲಿ ನಮಗೆ ಹೃದಯ ರೋಗ ತಜ್ಞರನ್ನ ಸ್ಪೆಷಲ್ ಆಗಿ ಅಲ್ಲ ಅವ್ರಿಗೆ ಬೇಡ, ಅವ್ರಿಗೆ ಬೇಡ, ಅವ್ರಿಗೆ ಕೊಡ್ತಾ ಇದ್ದಾರೆ. ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಏನಾಗಿದೆ, ನಾವು ದೊಡ್ಡ ಸಿಟಿಯಿಂದ ಬಹಳ ದೂರ 60 ಕಿಲೋಮೀಟರ್ 80 ಕಿಲೋಮೀಟರ್ ದೂರ ಇದ್ದೀವಿ. ಹುಬ್ಬಳ್ಳಿ, ಬೆಳಗಾವ, ಕಾರವಾರ. ಹಾಗಾಗಿ ಇಲ್ಲಿ ಬರುವಂತ ವೈದ್ಯರು ತನ್ನ ನೌಕರಿ ಸಮಯ ನಂತರ ಮತ್ತು ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಂತ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಯಾರು ಬರ್ತಾ ಇಲ್ಲ. ಪ್ರೈವೇಟ್ ನರ್ಸ್ಗೂ ಬರ್ತಾ ಇಲ್ಲ, ಮತ್ತೆ ಸರ್ಕಾರಿ ನೌಕರಿ ಮಾಡೋರು ಬರ್ತಾ ಇಲ್ಲ. ಹೀಗಾಗಿ ಇದ್ದವ್ರನ್ನ ಕೈಕಾಲು ಬಿದ್ದ ನಾವು ಈಗ 10 ವರ್ಷದಿಂದ ಇವರು ಒಬ್ಬರೇ ಇದ್ದಾರೆ. ಇವರು ಕೂಡ ದಾಂಡೇಲಿ ಹುಟ್ಟು ಬೆಳೆದವ್ರಿಗೆ ಊರಿನಲ್ಲಿ ಹಿಡ್ಕೊಂಡು ಕೂತಿದ್ವಿ. ಬೇರೆ ಕಡೆ ಹೋಗ್ಬೇಕಂದ್ರೆ ಇವ್ರು ಬಿಟ್ಕೊಡಕ್ಕೆ ನಮಗೂ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿದೆ ಡಾಕ್ಟರ್. ಅವ್ರು ಏನ್ ತಪ್ಪು ಮಾಡಿದ್ರು ಜೋರಾಗಿ ಬೈಯೋಮೂ ಇಲ್ಲ ಜನರೊಳಗೆ. ನಾಳೆ ಬಿಟ್ಟು ಹೋದ್ರೆ ಆ ಜಗಕ್ಕೆ ಮತ್ತೆ ಬೇರೆದವ್ರಿಲ್ಲ. ಅಂತ ಪರಿಸ್ಥಿತಿಗಳು ನಾವಿದ್ದೀವಿ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಬಿಡ್ಕೊತಾ ಇದ್ದೀವಿ. ವೈದ್ಯರ ಅವಶ್ಯಕತೆ ಇದೆ. ನೀವೇನ್ ಮೇ 15 ಹೇಳ್ತಾ ಇದ್ರಿ, ನಾವು ನಿಜವಾಗ್ಲೂ ಬಹಳ ಖುಷಿಯಿಂದ ನಿಮ್ಗೆ ಇವತ್ತು ಬೆಳ್ಕೊಡ್ತೀವಿ. ಹೋಗಿ ಬರ್ರಿ, ಮತ್ತೆ ಡಾಕ್ಟರ್ ಜೊತೆಗೆ ಬರ್ರಿ ಅಂತ ಹೇಳಿ. ಆದ್ರೆ ಆಶ್ವಾಸನೆ ಬೇಡ ರಾಜಕಾರಣಿಗತೆಗೆ ಕೆಲಸ ನಮಗೆ ಇಲ್ಲಿ ನೀಲದೇವಿ ಅಂತ ಹೇಳಿ ಡಾಕ್ಟರ್ ಇದ್ರು. ಅವ್ರಿಗೆ ಎನ್ನಿಕಲ್ ರಜೆ ಮೇಲೆ ಇದ್ದಾರೆ. ಅವ್ರಿಗೆ ಏನ್ ಸಸ್ಪೆಂಡ್ ಆಯ್ತು, ಏನ್ ಹಾಗೆ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಪೇಮೆಂಟ್ ಹೋಗ್ತಾ ಇದೆಯಲ್ಲ ಮೋಸ್ಟ್ಲಿ. ಅಲ್ಲ ರಜೆ ಆಗಿದ್ದಾರ, ಇನ್ನು ನಾಳೆ ಬಂದ್ರೆ ಜಾಯಿನ್ ಮಾಡ್ಕೊತೀರಾ? ಸುಮ್ಮನೆ ಸ್ಯಾಲರಿ ಹೋಗ್ತಾ ಇದೆಯಾ ಅಂತ ಈಗ ಸರ್ ಒಂದು ಎಸ್ಐ ಪ್ಯಾಕೇಜ್ ತಗೊಂಡು ಹೋದ್ರು ಎಸ್ಟೇ ಮೇಲೆ ಟೋಟಲ್ ಅಲ್ಲೂ ಮತ್ತೆ ಎಕ್ಸ್ಟ್ರಾ ಬಿಲ್ ಮಾಡ್ತಾ ಇದ್ದಾರೆ. ಎಸ್ಐ ನಾವು ಪ್ಯಾಕೇಜ್ ತಗೊಂಡೋದ್ರು ಟೋಟಲ್ ಅಲ್ಲೂ ಮತ್ತೆ ಎಕ್ಸ್ಟ್ರಾ ಬಿಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು 1 ಲ್ಯಾಕ್ ಸಮಥಿಂಗ್ ತುಂಬ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನನಗೆ ಬಿಲ್ ಸಮೇತ ಇದೆ ಮೇಡಮ್. ಓಕೆ, ಲಾಸ್ಟ್ ಟೈಮ್ ಸರ್ ಅವ್ರು ಬಡವ ತೀರ್ ಬಡವ ಅಂತವ್ರದ್ದು ಲಾಸ್ಟ್ ಎಕ್ದಮ್ ನಿಮ್ದು 7-8 ಲಕ್ಷ ಮಾಡಿದ್ರು ಬಿಲ್. ಮತ್ತು ಇದರಿಂದ 56,000 ಒಂದು ಮತ್ತೆ ಟೋಟಲ್ 90,000 ಮಾಡಿದ್ರು ಬಿಲ್. ಅವ್ರು ಎದಿತ್ತು ಬೇಕು ಸರ್, ಪೇಷಂಟ್ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಮನೆಯವರು ಬಂಗಾರ ಇಟ್ಟು ಕೊಟ್ಟಾರೆ ಸರ್. ಒಂದು ಪಾಪ ಅಂತ ಪೇಷಂಟ್ ಭಾಳ ಇದೆ ಸರ್, ಆಗ್ತಾ ಇದೆ ಪೇಷಂಟ್. ಎಷ್ಟಾದ್ರೂ
ಸ್ಪೆಷಲ್ ವಾರ್ಡ್ ಇದು ನಿಮ್ಗೆ ನಾವು ಸ್ಪೆಷಲ್ ವಾರ್ಡ್ ಹಾಕಂತ ಹೇಳಿಲ್ಲ ಪೇಷಂಟಿಗೆ IP holders ನಮ್ಮ ಹಾ. ಕಡೆ ಇಲ್ಲ. ಸರ್ ಮತ್ತೊಂದು ಸರ್ ಎಲ್ಲ ಮೇಲ್ಸ್ ಎಲ್ಲರಿಗೂ ಇದಾವೆ. ನಿಮ್ಮ ಮೇಲೆ ಐಡಿ ಕೊಟ್ಟರೆ ನಿಮಗೂ ಕೊಡ್ತೀವಿ. ಎಕ್ಸಾಕ್ಟ್ಲಿ ಏನು ಸಮಸ್ಯೆ ಇದೆ ಅಂದ್ರೆ ಅಷ್ಟೆಲ್ಲ ಹೇಳಲಿಕ್ಕೆ ಆಗಿಲ್ಲ. ಬಟ್ ಪಾಯಿಂಟ್ ಟು ಪಾಯಿಂಟ್ ಏನೇನು ಡೆವಲಪ್ ಮಾಡ್ಬೋದು, ಇಲ್ಲಿ ಏನೇನು ಸಾಧ್ಯತೆ ಇದೆ ಅದೆಲ್ಲವೂ ನಾವು ಮೇಲ್ ಮಾಡಿದ್ವಿ. ನೀವು ಮೇಲಿಂದ ಪರ್ಸನಲ್ ಮೇಲ್ ಐಡಿ ಕೊಟ್ಟರೆ ಮತ್ತೊಂದು ಸಲ ಮೇಲ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ESI ಸ್ಟಾಫ್ ಇದ್ದಾರೆ, ಈಗ ಕೊಟ್ಟರೆ Contract base ಮೇಲೆ ಇದೆ. ಅವ್ರ ಜೀವನಕ್ಕೂ ಏನಾದ್ರು ಸ್ವಲ್ಪ ಒಳ್ಳೆಯದಾಗ ಅವ್ರಿಗೆ ಕಾರ್ಡ್ ಫೆಸಿಲಿಟಿ ಎಲ್ಲ ಇನ್ಕ್ರೀಸ್ ಮಾಡ್ತೀವಿ, ಆಮೇಲೆ ಅವ್ರ ಸರ್ವಿಸ್ ಕಂಟಿನ್ಯೂಷನ್ ಮಾಡ್ತೀವಿ. ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಕಡಿಮೆ ಸ್ಟಾಪ್ ಇದ್ದಾರೆ ಬಟ್ ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥಿತವಾಗಿ ಎಲ್ಲ ಇಟ್ಟಿದ್ದಾರೆ. ಅವ್ರು ಸ್ವಲ್ಪ ಏನಾದ್ರು ಒಳ್ಳೇದು ಮಾಡಿ. ಅವ್ರದ್ದು ಸ್ಕೇಲ್ಸ್ ESIC norms ಪ್ರಕಾರ ಇಲ್ಲ ಸರ್. ಅದ್ರ ಜೊತೆಗೆ ಮತ್ತೆ ಏನಾದ್ರು ಸ್ವಲ್ಪ facilities ಅವ್ರ ಜವಾಬ್ದಾರಿ continuous ಆಗಿ ಅವರು ಯಾರು ತೆಗಿತಾ ಇಲ್ಲ ಕಾಂಟ್ರಾಕ್ಟ್ ಮೇಲೆ ಸ್ವಲ್ಪ ಇರ್ತಾರೆ. ಅದಕ್ಕೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. ದಯಮಾಡಿ ಅವರಿಗೆ ಸ್ಯಾಲರಿನೂ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಕೇಳಿ ನೋಡಿ, ನಮ್ದು ಮೇ 15ರವರೆಗೆ ನಾವು ಏನು ಹೇಳಲ್ಲ. ಮೇ 20ಕ್ಕೆ ನಾವು ಪರಿಸ್ಥಿತಿ ಮಾಡಬೇಡ. ನಾನು ಆ ಮಟ್ಟಕ್ಕೆ ಬಂದಿದ್ದೀವಿ. ಈಗ ಅಲ್ಲ, ಈಗ ಹೇಳ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ನೀವೆಲ್ಲ ನಿಮ್ಮ ಬೇಡಿಕೆಗಳ ಇರ್ತಾ ಇದ್ದೀವಿ. ನಾನು ಸುಮಾರು ಸತಿ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ನಾನು ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದು, ನಾನು ಏನು ಕಾರ್ಯರೂಪಕ್ಕೆ ಏನೋ ಒಂದು ಕಷ್ಟಪಟ್ಟೆ ಸ್ವಲ್ಪ ಅಷ್ಟೊಂದು ಮಾಡಿಲ್ಲ. ಬಟ್ ದೇವ್ರ ಕಡೆಯಿಂದ ಒಂದೇನೋ ಅನುಕೂಲ ಆಯಿತು. ನಮ್ಮ ಸೆಕ್ರೆಟರಿ ಮೇಡಮು ಮತ್ತು ನಮ್ಮ ಕಮಿಷನರ್ ಸರ್ ಜೊತೆಗೆ ಬಂದರೆ ಇದು ಒಂದು ನಮಗೆ ರಿಯಲಿ ಲಕ್ಕಿ ಡೇ ಅಂತ ಅನ್ಸ್ಕೋಬಹುದು. ಸೊ ನಿಮ್ಮ ದಾಂಡೇಲಿ ಬಗ್ಗೆ ಸುಮಾರು ಹಲವಾರು ಡೈರೆಕ್ಟರ್ಸು ಮತ್ತೆ ನಾನು ಅದೇ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹುಬ್ಳಿ ರೀಜನಿಂದ ನೀವು ನಮಗೆ ಆಶ್ವಾಸನೆ ಕೊಟ್ಟರು, ಸರ್ ನೀವು ಹುಬ್ಳಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಆಶ್ವಾಸನೆ ಇದೆ, ನೀವು ಸ್ವಲ್ಪ ಟ್ರೈ ಮಾಡಿ ಅಂತ ನೀವು ಬಂದಾಗ ನನಗೂ ಸ್ವಲ್ಪ ಟಚ್ ಆಯಿತು. ಇದು ಈಗ ಬಂದು ನಾನು ಅದೇ ಮೆಡಿಕಲ್ ಸೂಪರಿಂಟೆಂಡೆಂಟ್ ನಾನು ಇಲ್ಲಿ ಬಂದು ರಜಾ ಇದ್ದಾಗ ಬೇರೆ ಡಾಕ್ಟರೇ ಸಿಕ್ಕಿಲ್ಲ ನನಗೆ. ಅವತ್ತು ನಾನೇ ಖುದ್ದಾಗಿ ಬಂದ್ಬಿಟ್ಟೆ, ನೋಡೋಣ ಹೇಗಿದೆ. ಅವಾಗ ನನಗೆ ಗೊತ್ತಾಯ್ತು ಏನು ಪ್ರಾಬ್ಲಮ್ ಇದೆ ಇಲ್ಲಿ ಅಂತ. ಸೊ ಅವತ್ತಿಂದ ನಾನು ಎಲ್ಲ ರೆಡಿ ಮಾಡೋದು ಸ್ಟಾರ್ಟ್ ಮಾಡಿದೆ. ದೇವರು ಇವಾಗ ಸಿಕ್ತು. ಮತ್ತೆ ಇವಾಗ ನಾವು ESI ಸೊಸೈಟಿ ಆದ್ಮೇಲೆ ನಮಗೆ ಏನು ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇದೆ ಅಂತ ಹೇಳ್ತೀರಲ್ಲ, ಅದೊಂದು ಸ್ವಲ್ಪ ಕಾರ್ಯರೂಪಕ್ಕೆ ತರಕ್ಕೆ ನಮಗೆ ತುಂಬಾ ಬಲ ಇದೆ ಸೊಸೈಟಿಯಿಂದ. ಆ ಸ್ಕೀಮಿಂದ ನಮಗೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೀವೇ ನೋಡಿದ್ದೀರ, ರೈ ಮುನಿಷಾ ಮೇಡಮ್ ಬಂದಿದ್ರು, ವರದರಾಜ್ ಸರ್ ಬಂದಿದ್ರು, ಮನೋರಂಜನಿ ಮೇಡಮ್ ಬಂದಿದ್ರು, ಸುಮಾರು ಜನ ಬಂದಿದ್ರು, ನಿಮ್ಗೆ ಆಶ್ವಾಸನೆ ಕೊಟ್ಟರು. ಮತ್ತೆ ಕಾರ್ಯರೂಪ ಯಾಕಂದ್ರೆ ದಟ್ ವಾಸ್ ನಥಿಂಗ್ ಇನ್ ಅವರ್ ಹ್ಯಾಂಡ್. ಎವ್ರಿಥಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್, ಅದು DPR ಅಪ್ರೂವಲ್, ಆ ಅಪ್ರೂವಲ್ ಬರೀ ಫೈಲ್ ಹಿಂಗೆ ತಿರ್ಗ್ತಾ ಬಂತು. ಯಾರಿಗೆ ಪೋಸ್ಟಿಂಗ್ ಆಗ್ತಿದ್ರೆ ಆ ಡಾಕ್ಟರ್ಗೆ ನಂಗೆ ದಾಂಡೇಲಿ ಬೇಡ, ಓಪನ್ಲಿ ತಿಳಿಸ್ಬಿಟ್ಟೆ ನನಗೆ ದಾಂಡೇಲಿ ಬೇಡ. ದಾಂಡೇಲಿ ಬಂದ್ರೆ ಒಂದು ಮಿನಿಸ್ಟರ್ ಹತ್ರ ಹೋಗೋದು, ಒಂದು ಮಿನಿಟ್ ತಗೊಂಡ್ಬರೋದು, ವಾಪಸ್ ಶಿಫ್ಟ್ ಮಾಡೋದು. ಸೊ ಈ ರೀತಿಯಿಂದ ದಾಂಡೇಲಿ ಹ್ಯಾವ್ ಸಫರಿಂಗ್. ಸೊ ಈಗ ನಾವು ಸುಮಾರು ವರ್ಕೌಟ್ ಮಾಡಿದ್ದೀವಿ. ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಜೊತೆ ಹೊಂದಾಣಿಕೆ ಮಾಡಿದ್ದೀವಿ. ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಅಲ್ಲಿಂದ ಬರೋಕ್ಕಾಗಲ್ಲ, ನಿಮ್ಮ ಮನೆ ಕಡೆಯಿಂದ ಬರೋಕ್ಕಾಗಲ್ಲ, ನಿಮ್ಮ ಮನೆ ಹತ್ತಿರನೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇತ್ತು, ಅಲ್ಲಿ ಡೈರೆಕ್ಟ್ ನೀವು ಹೆಂಗೆ SDM ಹೋಗಿ ಅಡ್ಮಿಟ್ ಆಗ್ತೀರಾ ಆ ಥರ ಅಡ್ಮಿಟ್ ಆಗಬಹುದು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈಗ ಪೇ ಮಾಡಬೇಕು ನೀವು, ಹೌದಲ್ಲ, ಅದನ್ನು ಫ್ರೀ ಮಾಡಿ ಕ್ಯಾಶ್ಲೆಸ್ ಮಾಡ್ತಾ ಇದ್ದಾರೆ. ಮತ್ತೆ ತಾಲೂಕು ಹಾಸ್ಪಿಟಲ್ಗೂ ಮಾಡ್ತಾರೆ. ಮತ್ತೆ ಮೆಡಿಕಲ್ ಕಾಲೇಜ್, ಯಾಕಂದ್ರೆ ಈ ದಾಂಡೇಲಿಯಲ್ಲೇ ಇಲ್ಲ ಈ ಪೇಷಂಟ್ IPs ಕುಮಟಾ, ಕಾರವಾರ ಅಲ್ಲಿಂದಲೇ ಪೇಷಂಟ್ ಬರ್ತಾರೆ. ಆ ಕಾರವಾರ ಪೇಷಂಟ್ ಡೈರೆಕ್ಟ್ ಮೆಡಿಕಲ್ ಕಾಲೇಜಲ್ಲಿ ಹೋಗ್ಬಹುದು, ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು, ಅಲ್ಲಿ ಕ್ಯಾಶ್ಲೆಸ್ ಆಗಬಹುದು. ಅದಕ್ಕೆ ನಾವೆಲ್ಲ MOU ಮಾಡಿದ್ದೀವಿ. ಈಗ ಫಸ್ಟ್ ನೀವು ಮುಂದೆ ಒಂದು MOU ಮಾಡಿ ರೆಡಿ ಇದ್ದೀವಿ. ಅದಕ್ಕೋಸ್ಕರ ಕಾರವಾರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವ್ರನ್ನೂ ಕರೆಸಿದ್ದೀನಿ. ನಿಮ್ಮ ಮುಂದೆನೇ ಹೊಂದಾಣಿಕೆ ಮಾಡಿದ್ದು ಸಿಗ್ನೇಚರ್ ನಾನು ಈಗ ಮಾಡಿಸ್ತೀನಿ ನಮ್ಮ ಕಮಿಷನರ್ ಜೊತೆ. ಇದು ಒಂದಾಯ್ತು. ಈಗ ನಾವು ನೆಕ್ಸ್ಟ್ ಗ್ರೂಪ್ ಏನ್ ತಗೊಂಡಿದ್ದಾರೆ ಕಮಿಷನರ್ ಅಂದ್ರೆ ಕೌನ್ಸಿಲಿಂಗ್. ಈಗ ಗೈಡ್ಲೈನ್ಸ್ ಫಾರ್ ಟ್ರಾನ್ಸ್ಫರ್ ಬಂದ ತಕ್ಷಣ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ಆರ್ಡರೇ ಹಾಕಿಟ್ಟಿದ್ದಾರೆ ನಮ್ಮ ಕಮಿಷನರ್ ಸರ್. ಈ ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರು ಮೆಡಿಕಲ್ PG ಮಾಡಿಕೊಂಡು ಡಿಸ್ಪೆನ್ಸರಿ ಇದ್ದಾರೆ ಅವ್ರಿಗೆ ಕರೆದು ಬಿಟ್ಟು ನಾವು ಯಾಕೆ ನೀವು ಸರ್ಕಾರದಿಂದ PG ಮಾಡಿದ್ದೀರಾ ಮತ್ತೆ ಸರ್ಕಾರಕ್ಕೆ ಯಾಕೆ ನೀವು ಸೇವೆ ಸಲ್ಲಿಸೋದಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ಟು ನೀವು ಇಲ್ಲಿ ಹೋಗ್ಲೇಬೇಕು. ಹೋಗಿಲ್ಲ ಅಂತ ಕಾರಣ ಕೇಳಿ, ಕಾರಣ ಕೊಡಿ. ಹೌದು ನೂರೆಂಟು ತೊಂದರೆ ಇರುತ್ತೆ, ಆ ಕಾರಣ ನಮಗೂ ಪ್ರಾಬ್ಲಮ್ಗೂ ಹೊಂದಾಣಿಕೆ ತೊಂದರೆ ಆಯ್ತು, ಅವ್ರ ಮಾತು ಕೇಳೋಣ. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿ ಒಂದು ಡ್ಯೂಟಿ ಮಾಡಬೇಕು. ಈ ತರ ಕೌನ್ಸಿಲಿಂಗ್ ಅಲ್ಲಿ ಪಾಯಿಂಟ್ಸ್ ಇದಾವೆ. ಅದಕ್ಕೆ 99% ಹೋಪ್ಸ್ ಇದಾವೆ. ಡಾಕ್ಟರ್ಸ್ ಇಲ್ಲೇ ಬಂದೇ ಬರ್ತಾರೆ. ಇಲ್ಲ ಅಂದ್ರೂ ಈಗ ಸಾಹೇಬ್ ಹೇಳಿದ್ರು ತಗೊಳಕ್ಕೆ ನಮಗೆ ಲಿಮಿಟ್ ಜಾಸ್ತಿ ಮಾಡಿ. ಈಗ ಮೊನ್ನೆ ನಾನು ಬಂದಾಗ 40,000 ಸ್ಯಾಲರಿ, ಹೌದಲ್ಲ, 40,000 ನೀವೇ ಯಾರು ಬರ್ತಾರೆ ಸರ್ 40,000 ಅಂತ. ಈಗ ಅದನ್ನು ಪ್ರೆಷರೈಸ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 60,000 ಅಂತ MBBSಗೆ ಅಪ್ಗ್ರೇಡ್ ಮಾಡಿದ್ದೀವಿ. ಮತ್ತೆ ಸ್ಪೆಷಲಿಸ್ಟ್ಗೆ 80,000 ಅಂತ ಅಪ್ಗ್ರೇಡ್ ಮಾಡಿದ್ದೀವಿ. ಈಗ ಸೊಸೈಟಿ ಬಂದ್ಮೇಲೆ
ESI ಕಾರ್ಪೊರೇಷನ್ ಪರವಾಗಿ ನಾವು ಕೊಡ್ತೀವಿ, ಡಿಮಾಂಡ್ ಆನ್ ಡಿಮಾಂಡ್. ಈಗ ಡಾಕ್ಟರ್ ಇಲ್ಲ ನನಗೆ 20,000 ಆಗಲ್ಲ, 1 ಲಕ್ಷ ಕೊಡಿ ಅಂದ್ರೆ ಕಂಡೀಷನ್ ನೋಡ್ಬಿಟ್ಟು ಸಿಚುವೇಶನ್ ನೋಡ್ಬಿಟ್ಟು ಅದನ್ನು ಕೊಡೋಕೆ ಸೊಸೈಟಿಯಿಂದ ಅನುಕೂಲ ಮಾಡ್ಕೊಡಕ್ಕೆ, ನಮಗೆ ಒಪ್ಪಿಗೆ ಮಾಡ್ಕೊಡಕ್ಕೆ ಬಾಡಿಯಿಂದ ಪವರ್ಸ್ ಇದೆ. ಅದನ್ನು ಮಾಡಿ ಇದನ್ನು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ ನಾನು ಆಶ್ವಾಸನ ಇಟ್ಕೊಂಡಿದ್ದೀನಿ. ನಿಮ್ಗೂ ಆಗುತ್ತೆ ಅಂತ ಭರವಸೆ ಇದ್ದೀನಿ. ಸೊ ಈಗ ಫಸ್ಟ್ ನಾನು ನಮ್ಮ ಸೆಕ್ರೆಟರಿ ಮೇಡಮ್ ಮುಂದೆ, ನಮ್ಮ ಕಮಿಷನರ್ ಮತ್ತೆ ಅವ್ರ ಮುಂದೆ ಒಂದು ಸಿಗ್ನೇಚರ್ ಮಾಡೋದು. ಈಗ ನೀವೇನು ಇದು ಮಾಡಿದ್ರ ಸೊಸೈಟಿ ಮಾಡಿದ್ರಲ್ಲ, ಈ ಲೋಕಲ್ ಯಾರು ಜವಾಬ್ದಾರಿ ಕೊಡ್ತೀರಿ? ಲೋಕಲ್ ಯಾರಿದ್ದಾರೆ ಇಲ್ಲಿ ಕಮಿಟಿ? ಲೋಕಲ್ ಏನು ಕಮಿಟಿ ಮಾಡಿದ್ರಿ? ದಟ್ ಕಮಿಟಿ ಲೋಕಲ್ ಹಾಸ್ಪಿಟಲ್ ಡೆವಲಪ್ಮೆಂಟ್ ಕಮಿಟಿ. ಅಲ್ಲ, ಸ್ಟೇಟ್ ಲೆವೆಲ್ ಕಮಿಟಿ ಆಯ್ತು, ಸೊಸೈಟಿ ಸ್ಟೇಟ್ ಲೆವೆಲ್ ಇದೆ, ಓಕೆ, ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಯಾರಿಗೆ ಕೇಳ್ಬೇಕು ನಾವು? ಹಾಸ್ಪಿಟಲ್ ಏನಾದ್ರು ಜವಾಬ್ದಾರಿ ಯಾರಿಗೆ? ಒಬ್ಬರೇ ಇದ್ದಾರೆ, ಅವ್ರು ಒಬ್ಬರೇ ಇದ್ದಾರೆ. ಈಗ ನೋಡಿ, ಈಗ ನಮ್ಮ ಹಾಸ್ಪಿಟಲ್ಗೆ ಡಾಕ್ಟರ್ಸ್ ಬರ್ತಾರೆ, ಆಯ್ತಾ? ಡಾಕ್ಟರ್ಸ್ ಬಿಟ್ಟು ಬೇರೆ ಎಲ್ಲ ಸ್ಟಾಫ್ ನಮಗಿದ್ದಾರೆ, ಬಟ್ ಡಾಕ್ಟರ್ ಇಸ್ ದ ಹೆಡ್. ಈಗ ಡಾಕ್ಟರ್ಸ್ ಅಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ, ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಎಲ್ಲರೂ ಸೇರಿ ಒಂದು ಹಾಸ್ಪಿಟಲ್ ಡೆವಲಪ್ಮೆಂಟ್ ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ವರ್ಕರ್ಸ್ ಇಂದ ಇಬ್ರು, ಓನರ್ಸ್ ಇಂದ ಇಬ್ರು, ಲೋಕಲ್ ಆಫೀಸ್ ಇಂದ ಒಬ್ರು, 5 ಜನ ಇರ್ತಾರೆ. ಉಳಿದಿದ್ದೀರ ನಮ್ಮ ಡಾಕ್ಟರ್ಸ್ ಇರ್ತಾರೆ. ಸೊ ಈ ಕಮಿಟಿ ಡಾಕ್ಟರ್ಸ್ ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ May 15 ಅಂತ ಹೇಳಿದ್ರಲ್ಲ, June 1 ಇಂದ ಕಮಿಟಿ ಸ್ಟಾರ್ಟ್ ಆಗುತ್ತೆ. ಆ ಕಮಿಟಿ ಏನ್ ಮಾಡ್ತೀರಲ್ಲ ಅದು ಒಂದು ನೀವು ಡಿಸ್ಪ್ಲೇ ಮಾಡಿ, 3 months ಕಮಿಟಿ ಅದು ಡಿಸ್ಪ್ಲೇ ಮಾಡಿ. ಯಾಕಂದ್ರೆ ನಮ್ಮ ಕಮಿಟಿ ಯಾರು ತಿಳಿಯೋದಲ್ಲ, ಗುರ್ತೇ ಇರೋದಿಲ್ಲ ಬಹಳ ಜನರಿಗೆ. Every 3 months committee should meet and find out what are happened in the previous 3 years and what will happen in the next 3 months. ಇದು ಮಾಡಿ ನಿಮಗೆ ಒಂದು ಮೀಟಿಂಗ್ ಪ್ರೊಸೀಡಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ. ಸರ್, ಈ ಸೊಸೈಟಿ ಆದ್ಮೇಲೆ ಈ IP ಲಿಮಿಟ್ ಏನು ಕೊಟ್ಟಿರಲ್ಲ 21,000 ಅದರ ಮೇಲೆ IP limit yes, corporation of the corporation ಇದು ಮೊದಲನೇ ಹೆಜ್ಜೆ. ಮೆಡಿಕಲ್ ಕಾಲೇಜಿಗೆ MOU ಮಾಡ್ಕೊತಾ ಇದ್ದೀವಿ. ಸೆಕ್ರೆಟರಿ ಮೆಡಿಕಲ್ ಕಾಲೇಜಸ್ ಇದೆ, ಎಲ್ಲ ಮಾಡ್ಕೊತಾ ಇದ್ದೀವಿ. ಉತ್ತರ ಕರ್ನಾಟಕಕ್ಕೆ ನಾವು ಯೋಚನೆ ಮಾಡ್ತೀವಿ. Nearest government ಅಂದ್ರೆ ನಮ್ಮ ಕಾರವಾರ, and we will provide full Excuse me, madam. no doubt about that. I want to ask you, madam, what is mentioned in that bond? Because he doesn't know what. ಎಲ್ಲ ಹೇಳಿದ್ರೆ ಮಾಡಿದ್ರು. ಪಬ್ಲಿಕ್ ಮೀಟಿಂಗ್. So, we want to know what is the purpose of your visit. ಹಾಸ್ಪಿಟಲ್ ಸಿಚುವೇಶನ್ ಹೇಗಿದೆ, ಏನ್ ಪ್ರಾಬ್ಲಮ್ ಇದ್ರೆ ಹ್ಯಾಕ್ ಸಾಲ್ವ್ ಮಾಡೋದು ಅದೆಲ್ಲ ನಾವು ಡಿಸ್ಕಸ್